ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ಮತ್ತೊಂದು ಶುಭ ದಿನದಲ್ಲಿ ದೇವರ ಪಾದದಲ್ಲಿ ದೇವರು ನಮಗೆ ಅನುಗ್ರಹಿಸಿಕೊಟ್ಟಂಥ ಮತ್ತೊಂದು ದಿನವನ್ನು, ಆ ಸಮಯವನ್ನು ದೇವರಿಗೆ ಹಿಂತಿರುಗಿಸಿ ಕೊಡುವುದಕ್ಕಾಗಿ ನಾವು ಸೇರಿ ಬಂದಿದ್ದೇವೆ. ದೇವರು ನಮಗೆ ಅತ್ಯುನ್ನತವಾದ ಅಪ್ರಮೇಯವಾದಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನು ಎಂಬುದನ್ನು ನಿರೂಪಿಸಿದ್ದಾನೆ. ಯಾಕೆಂದರೆ ನಾವೆಷ್ಟೇ ಪ್ರಯತ್ನ ಮಾಡಿದರೂ ಒಂದು ಕ್ಷಣವನ್ನಾದರೂ ಒಂದು ದಿನವನ್ನಾದರೂ ನಾವು ಉಚಿತವಾಗಿ ಸೇರಿಸಲಾರೆವು. ಕರ್ತನಿಗೆ ಸ್ತೋತ್ರ. ಇದುವರೆಗೂ ಕಾದು ನಡೆಸಿದ ಕರ್ತನು ಈ ದಿನವೂ ಅನುದಿನವೂ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಧರಿಸಿ ಸಂತೈಸಿ ನಡೆಸಲಿ ಎಂದು ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ. ಕರ್ತನ ಆಶೀರ್ವಾದಗಳು ನಿಮಗೆ ನಿತ್ಯ ನಿರಂತರವಾಗಿರಲಿ. ಪ್ರಿಯ ದೇವಜನರೇ, ಒಂದೊಂದು ದೇಶವು, ಒಂದೊಂದು ಜನಾಂಗವು ತಾವು ಮಾಡಿದ ಸಾಧನೆಗಳನ್ನು ತೋರಿಸಿಕೊಂಡು ಅವುಗಳಿಗೆ ಪ್ರಶಸ್ತಿಗಳನ್ನು ಕೊಡುತ್ತಾ ಇರುತ್ತಾರೆ. ಒಳ್ಳೆಯ ವಿಶ್ವ ಮಟ್ಟಕ್ಕೆ ಗಿನ್ನಿಸ್ ರೆಕಾರ್ಡ್ಗಳು, ಲಿಮ್ಕಾ ವರ್ಲ್ಡ್ ರೆಕಾರ್ಡ್ಗಳು, ದೇಶೀಯ ರೆಕಾರ್ಡ್ಗಳು, ಈ ರೀತಿಯಾದಂಥ ರೆಕಾರ್ಡ್ಗಳನ್ನು ಮಾಡ್ತಾ ಇರ್ತಾರೆ. ಕಾರಣ, ಹೊಸದಾಗಿ ಅವರು ಕಂಡುಹಿಡಿದಿದ್ದು, ಹೊಸದಾಗಿ ಅವರು ಸಾಧನೆ ಮಾಡಿದ್ದು, ಹೊಸದಾಗಿ ಏನಾದರೂ ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಅಬ್ಬಬ್ಬಾ ಅನಿಸಿಕೊಂಡರೆ ಅವರ ಹೆಸರುಗಳನ್ನು ಹಿಸ್ಟರಿ ರೆಕಾರ್ಡ್ಗಳಲ್ಲಿ ಬರೆಯುತ್ತಾರೆ. ದೇವಜನವೇ, ಮನುಷ್ಯರ ಈ ಕೃತ್ಯಗಳಿಗೆ ಅಬ್ಬಬ್ಬಾ ಎನ್ನುವಂಥ ನಾವು ದೇವರ ಕಾರ್ಯಗಳಿಗೆ ಇನ್ನೇನನ್ನಬೇಕು? ಮನುಷ್ಯನು ಕೆಲವು ಏನು ಮಾಡ್ತಾರೆ, ವರ್ಲ್ಡ್ ವಂಡರ್ಸ್, 7 ವಂಡರ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳುತ್ತಾರೆ. 7 ಏನಂದರೆ ಪ್ರಪಂಚ ಪ್ರಸಿದ್ಧಿ ತಾಣಗಳು. ಅವುಗಳನ್ನು ನೋಡಿ ವಾವ್ ಅಂತಾರೆ. ಆದರೆ ದೇವರು ಸ್ವಾಭಾವಿಕವಾಗಿ ಉಂಟು ಮಾಡಿದಂಥ ಕೆಲವು ಕೃತ್ಯಗಳನ್ನು ವರ್ಣಿಸಲಿಕ್ಕೆ ಅಸಾಧ್ಯವಾಗಿರುವಂಥದ್ದು. ಈಗಾಗಲೇ ನಿಮಗೆ ಏನಂತ ಗೊತ್ತಿರುತ್ತದೆ, ಒಂದು ಹೂವಿನ ಅಂದ, ಪ್ರಾಣಿ ಪಕ್ಷಿಗಳ ಒಂದು ಕಾರ್ಯಕಲಾಪಗಳು, ಸೃಷ್ಟಿಯಲ್ಲಿನ ನಿಯಮಗಳು, ಇದೆಲ್ಲವೂ ದೇವರ ಅಪ್ರಮೇಯ ಕಾರ್ಯಗಳಿಗೆ ಒಂದು ನಿದರ್ಶನ. ಅದೇ ದೇವರು ಇವತ್ತು ನಮ್ಮ ಜೀವಿತಗಳಲ್ಲಿಯೂ ಮಹಾಕಾರ್ಯಗಳನ್ನು, ಅಪ್ರಮೇಯ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಂತೆ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯೋಬನ ಗ್ರಂಥ 37ನೇ ಅಧ್ಯಾಯ 5ನೇ ವಚನ. ದೇವರು ತನ್ನ ಧ್ವನಿಯಿಂದ ಅದ್ಭುತವಾಗಿ ಗುಡುಗುವನು, ನಾವು ಗ್ರಹಿಸಲಾಗದ ಮಹಾಕಾರ್ಯಗಳನ್ನು ನಡೆಸುವನು. ನಾವು ಗ್ರಹಿಸಲಾಗದ ಮಹಾಕಾರ್ಯಗಳನ್ನು ನಡೆಸುವನು. ಅನೇಕರು ಸಮುದ್ರದ ಆಳದಲ್ಲಿಯೂ ಆಕಾಶ ಮಂಡಲಗಳಲ್ಲಿಯೂ ಹೊಸದಾಗಿರುವಂಥಗಳನ್ನು ಕಂಡುಹಿಡಿದು, ನಾವು ಹೊಸದನ್ನು ಕಂಡುಹಿಡಿದಿದ್ದೇವೆ ಎಂದು ಎತ್ತಿ ತೋರಿಸುವಂಥವರಾಗಿರುತ್ತಾರೆ. ಆದರೆ ದೇವರು ಅನುಮತಿ ಕೊಡದೆ ಹೋಗಿದ್ದರೆ ಯಾರೂ ಮೇಲಕ್ಕೂ ಹಾರಲಿಕ್ಕೆ ಆಗುತ್ತಾ ಇಲ್ಲ, ಯಾರೂ ಸಮುದ್ರದ ಭೂಗರ್ಭದ ತಳಕ್ಕೂ ಹೋಗಲಿಕ್ಕೆ ಆಗುತ್ತಿರಲಿಲ್ಲ. ನಿಮಗೆ ಅರ್ಥವಾಯಿತಾ? ದೇವರು ಪರ್ಮಿಷನ್ ಕೊಟ್ಟಿರೋದರಿಂದಲೇ ಮನುಷ್ಯರು ಅನೇಕ ವಿಧವಾದ ಸಾಧನೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ, ಕೆಲವನ್ನು ಮಾಡುತ್ತಿದ್ದಾರೆ, ಜಯಗಳಿಸ್ತಾ ಇದ್ದಾರೆ. ಆದರೆ ದೇವರ ಅಪ್ಪಣೆ ಇಲ್ಲದೆ ಯಾವುದೊಂದು ಇಲ್ಲ. ಯಾಕೆಂದರೆ ಕಾಣುವಂಥದ್ದು, ಕಾಣದೇ ಇರುವಂಥದ್ದು ಎಲ್ಲವನ್ನು ಉಂಟು ಮಾಡಿದವನು ದೇವರಾಗಿದ್ದಾನೆ. ನಿಮ್ಮ ಜೀವಿತಗಳಲ್ಲಿ ಕೂಡ ಕೆಲವು ಕಾರ್ಯಗಳು ಕಾಣುತ್ತಿರಬಹುದು, ಇನ್ನೂ ಕಾಣದ, ನಡೆಯಬೇಕಾದ ಕಾರ್ಯಗಳನ್ನು ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವಜನವೇ, ನಾನು ಮೈಸೂರು ಸುತ್ತಮುತ್ತಲಿರುವಂಥ ನಿಮಗೆ, ಮೈಸೂರು ಪಟ್ಟಣದಲ್ಲಿರುವಂಥವರಿಗೆ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ. ನಾಳೆ ಭಾನುವಾರ ದಿನದಂದು 10 ಗಂಟೆಯಿಂದ 1 ಗಂಟೆ ತನಕ ಇರುವಂಥ ಜೀಸಸ್ ಕಾಲ್ಸ್ ಪ್ರೇಯರ್ ಟವರಲ್ಲಿರುವಂಥ ಆ ಸ್ಥಳದಲ್ಲಿರುವಂಥ NR ಮೊಹಲ್ಲಾ ಸ್ಥಳದಲ್ಲಿರುವಂಥ ಕೂಟಕ್ಕೆ ನೀವು ದಯಮಾಡಿ ಬರಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇರ್ತೇನೆ. ನೀವು ಯಾವಾಗಲೂ ನಿಮ್ಮ ಸಭೆಗಳಿಗೆ ಹೋಗ್ತಾ ಇರ್ತೀರ, ಆದರೂ ನಾವು ಅಲ್ಲಿಗೆ ಬರುವುದರಿಂದ ಒಂದು ಮನವಿಯನ್ನು ಇಡ್ತಾ ಇದ್ದೇವೆ. ನಿಮಗೆ ಸಾಧ್ಯವಾದರೆ ನೇರವಾಗಿ ಬಂದು ದೇವರ ವಾಕ್ಯವನ್ನು ಕೇಳಬೇಕಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಮೈಸೂರಲ್ಲಿ 10ನೇ ತಾರೀಕು ಅಂದರೆ ಭಾನುವಾರ, ನಾಳೆ ಇರುವಂಥ ಕೂಟದಲ್ಲಿ ನಿಮ್ಮನ್ನು ನೋಡಲಿಕ್ಕೆ ನಾನು ಉತ್ಸಾಹವುಳ್ಳವನಾಗಿದ್ದೇನೆ. ದೇವರಿಗೆ ಸ್ತೋತ್ರ. ಈಗ ಮುಂದಕ್ಕೆ ಹೋಗುವುದಾದರೆ ಈ ವಾಕ್ಯಗಳನ್ನು ಹೇಳ್ತದೆ, ನಾವು ಗ್ರಹಿಸಲಾಗದ
ಏನ ಪದ? ವಾಟ್ ಅವರ್ ಮೈಂಡ್ ಕೆನಾಟ್ ಕಾಂಪ್ರಹೆಂಡ್, ಅಂದರೆ ಅರ್ಥ ಮಾಡಿಕೊಳ್ಳಲಾಗದ, ಗ್ರಹಿಸಲಾಗದ ಕಾರ್ಯಗಳನ್ನು ದೇವರು ಮಾಡುತ್ತಾರೆ. ನೋಡಿ, ಕೆಲವರು ಹೇಳ್ತಾ ಇರ್ತಾರೆ, ಇದು ಹೆಂಗೆ ನಡೀತೋ ನನಗೆ ಅರ್ಥನೇ ಆಗ್ತಾ ಇಲ್ಲಪ್ಪ, ಇದು ಯಾಕೆ ಹೀಗೆ ನಡೀತಾ ಇದೆ ನನಗೆ ಗೊತ್ತಾಗ್ತಾನೇ ಇಲ್ಲಪ್ಪ ಅಲ್ವಾ? ಕೆಲವು ಸಾರಿ ಡಾಕ್ಟ್ರುಗಳು ಕೂಡ ಏನು ಟೆಸ್ಟ್ಗಳು ಮಾಡಿದ್ರು ಕೂಡ ಅಯ್ಯೋ ಇದು ಏನೂ ಗೊತ್ತಾಗ್ತಾ ಇಲ್ಲ, ಎಲ್ಲ ನಾರ್ಮಲ್ ಇದೆ, ಆದರೂ ಏನೋ ತೊಂದರೆ ಇದೆ. ಡಾಕ್ಟ್ರ್ ಹೇಳ್ತಾರೆ ನಿಮಗೇನೂ ಇಲ್ಲ, ನೀವು ಸುಮ್ಮನೆ ಹೇಳ್ತಾ ಇದ್ದೀರಾ. ಆದರೆ ಅವರು ಅನುಭವಿಸೋರು ಹೇಳ್ತಾರೆ ಇಲ್ಲ ಡಾಕ್ಟ್ರೇ ನನಗೆ ಹಂಗೆ ಆಗ್ತಾಯಿದೆ ಡಾಕ್ಟ್ರೇ, ನನಗೆ ಹಿಂಗೆ ಆಗ್ತಾಯಿದೆ ಡಾಕ್ಟ್ರೇ. ಡಾಕ್ಟ್ರ್ ಹೇಳ್ತಾರೆ ಏನೂ ಇಲ್ಲ, ರಿಪೋರ್ಟ್ಗಳೆಲ್ಲ ನಾರ್ಮಲ್. ಕೆಲವು ಕಾರ್ಯಗಳು ರಿಪೋರ್ಟ್ಗಳಲ್ಲಿ ಕಾಣಿಸೋದಿಲ್ಲ. ಕೆಲವು ನೋವುಗಳು, ಕೆಲವು ರೋಗಗಳು, ಕೆಲವು ಶಾಪಗಳು, ಕೆಲವು ಸೈತಾನನ ಕೃತ್ಯಗಳು, ದುಷ್ಟನ ಕಾರ್ಯಗಳು ಕಾಣಿಸುವುದಿಲ್ಲ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಮನುಷ್ಯರಿಗೆ ಕಾಣಿಸದೇ ಇರುವಂಥದ್ದು ದೇವರಿಗೆ ಕಾಣಿಸುತ್ತದ? ತಂದೆ ತಾಯಿಗಳಿಗೂ ಒಡ ಹುಟ್ಟಿದವರಿಗೂ ಜೀವನ ಸಂಗಾತಿಗಳಿಗೂ ಆಗದೇ ಇರುವಂಥ ಕಾರ್ಯ ದೇವರಿಗೆ ಅರ್ಥವಾಗುತ್ತದ? ಖಂಡಿತ ದೇವಜನವೇ, ದೇವರಿಗೆ ಖಂಡಿತವಾಗಿ ಅರ್ಥವಾಗುತ್ತದೆ. ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ, ಸೃಷ್ಟಿಯಲ್ಲಾಗಲಿ ನಿಮ್ಮ ಜೀವಿತದಲ್ಲಾಗಲಿ ನಿಮಗೆ ವಿರೋಧವಾಗಿ ಆಗಲಿ ಯಾವುದಾದರೂ ಕಾರ್ಯ ನಡೆಯುತ್ತಿದೆ ಅಂತ ಹೇಳಿದರೆ ನಿಮಗೆ ಗ್ರಹಿಸಲಾಗದೇ ಇರುವಂಥ ಕೃತ್ಯವನ್ನು ಕೂಡ ದೇವಾದಿ ದೇವನು ಮಾಡಿಕೊಡುತ್ತಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಹೌದು, ನಮಗೆ ಕಾಣಿಸದ ಅಂಧಕಾರ ಶಕ್ತಿಗಳ ಒಂದು ಲೋಕ ಇದೆ, ನಮಗೆ ಗೊತ್ತಿಲ್ಲದೆ ಇರುವಂಥ ಹೋರಾಟಗಳು ನಡೆಯುತ್ತಾ ಇರುತ್ತವೆ. ಆದರೂ ದೇವರು ಹೇಳುತ್ತಾನೆ, ನಾನು ಏನು ಮಾಡುತ್ತೇನೆ ಅಂದರೆ ನಿಮಗೆ ಗ್ರಹಿಸಲಾಗದ ಕೃತ್ಯಗಳನ್ನು ಮಾಡುತ್ತೇನೆ ಎಂದು. ನೋಡಿ, ಬೈಬಲ್ನ ಮೊದಲ ಪುಸ್ತಕ ಯೋಬನ ಗ್ರಂಥ. ಆ ಯೋಬನ ಗ್ರಂಥದಲ್ಲಿ ಆರಂಭದಲ್ಲೇ ಹೇಳ್ತಾ ಇದೆ, ಈಗಲೂ ಮನುಷ್ಯರು ಅರ್ಥ ಮಾಡಿಕೊಳ್ಳದೇ ಇರುವಂಥ ಎಷ್ಟೋ ಪ್ರಾಣಿ ಪಕ್ಷಿ ಜೀವಿ ಕ್ರಿಮಿ ಕೀಟ ಸಸಿಗಳು ಮರಗಳು ರೀತಿ ನೀತಿಗಳು ಇದ್ದಾವೆ, ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ? ಕಂಡುಹಿಡಿಯಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ, ಆದರೆ ಆಗ್ತಾ ಇಲ್ಲ. ದೇವರ ವಾಕ್ಯದಲ್ಲಿ ಹಾಗೆ ಯೋಬನ ಗ್ರಂಥದಲ್ಲಿ 5ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಆತನು ಅಪ್ರಮೇಯ ಮಹಾಕಾರ್ಯಗಳನ್ನು ಅಸಂಖ್ಯವಾದಂಥ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ನೋಡಿ, ಒಂದೆರಡು ಅಲ್ಲ, ಎಣಿಸಲಾಗದ ಕೃತ್ಯಗಳನ್ನು ಆತನು ಮಾಡುವಂಥವನಾಗಿದ್ದಾನೆ. ಅಪ್ರಮೇಯ, ಅಸಂಖ್ಯವಾದ. ನೋಡಿ, ಆ ಪದಗಳನ್ನು ನೋಡ್ರಿ. ಮಕ್ಕಳನ್ನು ಕೇಳಿದರೆ ಹೇಳ್ತಾರೆ ಏನಂದರೆ ಇಟರ್ನಿಟಿ ಅಲ್ವಾ? ಇಟರ್ನಿಟಿ, ಇನ್ಯೂಮರಬಲ್, ಅನ್ಎಕ್ಸ್ಪ್ಲೇನಬಲ್, ಅಂದರೆ ವಿವರಿಸಲಾಗದ, ಅಸಂಖ್ಯವಾದ, ಅಗಮ್ಯವಾದ, ಅಪ್ರಮೇಯವಾದ. ದೇವಜನವೇ, ಈ ಸೃಷ್ಟಿಯಲ್ಲಿ ಈ ಭೂಮಿ ಎಂಬ ಈ ಗ್ರಹದಲ್ಲಿರುವಂಥ ರಹಸ್ಯಗಳನ್ನೇ ನಾವು ಅರಿತುಕೊಳ್ಳಲಿಕ್ಕೆ ಇಷ್ಟು ಸಾವಿರ ವರ್ಷಗಳಾದರೂ, ಇಷ್ಟು ಟೆಕ್ನಾಲಜಿ ಬೆಳೆದರೂ ಸಾಧ್ಯವಾಗ್ತಾ ಇಲ್ಲ ಪರಿಪೂರ್ಣವಾಗಿ. ಇನ್ನು ಹೊರಗಿನ ಗ್ರಹಗಳನ್ನು ಮೀರಿದ ಲೋಕ, ಆ ಸೌರಮಂಡಲದಲ್ಲಿರುವಂಥ ಸಮಸ್ತ ಪ್ರತಿ ಗ್ರಹಕ್ಕೂ ಪ್ರತಿ ನಕ್ಷತ್ರಕ್ಕೂ ದೇವರೊಂದು ಹೆಸರಿಟ್ಟಿದ್ದಾನಂತೆ. ನೋಡಿ, ನಾವು ಗ್ರಹಗಳಿಗೆ ಹೆಸರಿಡ್ತೀವಿ ಅಲ್ವ? 9 ಗ್ರಹಗಳಿದ್ದಾವೆ, ತುಂಬ ಸುಲಭ ಅಲ್ವಾ? 9 ಗ್ರಹಗಳಿಗೆ ಹೆಸರಿಡೋದು ಸುಲಭ, ನಕ್ಷತ್ರಗಳಿಗೆ ಹೆಸರಿಡೋದು ಬಹಳ ಕಷ್ಟ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಆತನು ಪ್ರತಿ ನಕ್ಷತ್ರವನ್ನು ಹೆಸರಿಡಿದು ಕರೀತಾನಂತೆ. ಅಬ್ಬಬ್ಬ, ಇದು ನಿಜವಾಗಿಯೂ ಒಂದು ಅಪ್ರಮೇಯವಾದ ಕಾರ್ಯ ಅಲ್ವಾ? ಆಕಾಶ ಮಂಡಲದಲ್ಲಿ ಕಾಣಿಸುವಂಥ ನಕ್ಷತ್ರಗಳಿಗೆ ನೋಡಿ, ನಮಗೆ ಭೂಮಿಯ ಮೇಲಿರುವಂಥ ಒಂದು ವೇಳೆ 800 ಕೋಟಿ ಜನವನ್ನು ಅವರ ಹೆಸರುಗಳನ್ನು ನಾವು ನೆನಪಿಟ್ಕೊಳ್ಳೋಕ್ಕೆ ಆಗದೇ ಇರ್ಬೋದು. ದೇವರು ನಕ್ಷತ್ರಗಳನ್ನೇ ಎಣಿಸುವಂಥ ದೇವರಾಗಿದ್ದಾನೆ. ಹಾಗಾದರೆ ಆತನ ಜ್ಞಾನ ಅಲ್ಲ, ಜ್ಞಾನ ಆತನ ಒಂದು ತಿಳುವಳಿಕೆ, ಆತನ ಒಂದು ಅಗಮ್ಯವಾದಂಥ ಕಾರ್ಯ. ಯೋಬನು ಹೇಳ್ತಾನೆ, ಆತನ ಅಪ್ರಮೇಯವಾದ ಅಸಂಖ್ಯವಾದ ಕಾರ್ಯಗಳು. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 33 ಮತ್ತು 34ನೇ ವಚನದಲ್ಲಿ, ಆಹಾ, ದೇವರ ಐಶ್ವರ್ಯವೂ ಜ್ಞಾನವೂ ವಿವೇಕವೂ ಎಷ್ಟೋ ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ,
ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಕರ್ತನ ಮನಸ್ಸನ್ನು ತಿಳುಕೊಂಡವನು ಯಾರು ಎಂದು ಕೇಳುತ್ತಾ ಇದೆ. ಇಲ್ಲಿ ಗಮನಿಸಿರಿ, ಕೆಲವು ಪದಗಳನ್ನು ನಿಮಗೆ ಎತ್ತಿ ತೋರಿಸುತ್ತೇನೆ. ಎಷ್ಟೋ ಅಗಾಧ, ಎಷ್ಟೋ ಅಗಮ್ಯ, ಎಷ್ಟೋ ಅಸಾಧ್ಯ. ನೋಡಿದ್ರೆ ಎಷ್ಟೋ ಬರೀ ಅಸಾಧ್ಯ, ಅಗಮ್ಯ, ಅಸಂಖ್ಯ ಅಲ್ಲ, ಎಷ್ಟೋ ದೇವರನ್ನು ವಿವರಿಸಲಿಕ್ಕೆ ಅಲ್ಲಿ ಹೇಳಿದೆ ಕೊನೆಯಲ್ಲಿ, ಕರ್ತನ ಮನಸ್ಸನ್ನು ತಿಳುಕೊಂಡವನು ಯಾರು? ಸಮುದ್ರದಲ್ಲಿ ಒಂದು ತೊಟ್ಟು ನೀರಿನಂತೆ ನಮ್ಮ ಜೀವಿತ, ಜ್ಞಾನ, ತಿಳುವಳಿಕೆ. ಆದರೆ ಮನುಷ್ಯರು ಎಲ್ಲವನ್ನು ನಾವು ತಿಳಿದಿದ್ದೇವೆ ಅನ್ನುವ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾ ಇರ್ತಾರೆ ಅಲ್ವಾ? ಬೈಬಲ್ ಬಗ್ಗೆ, ಯೇಸುವಿನ ಬಗ್ಗೆ, ನಮ್ಮ ನಂಬಿಕೆಯ ಬಗ್ಗೆ ನೀವೆಷ್ಟು? ನಾವು ಬಹಳ ಪುರಾತನದವರು, ನೀವಿಷ್ಟು ವರ್ಷದವರು, ನಮ್ಮ ದೇವರು ಹಂಗೆ, ನಿಮ್ಮ ದೇವರು ಹಿಂಗೆ. ಓ ಪ್ರಜಾಪತಿಯಾದಂಥ ದೇವಾದಿ ದೇವನಿಗೆ, ಸೃಷ್ಟಿಕರ್ತನಾದ ದೇವರಿಗೆ ಸಮಾನರು ಯಾರು? ಯಾರು? ಆ ಪದಗಳನ್ನು ನೋಡ್ರಿ. ರೋಮ 11:33-4 ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಅಗಮ್ಯ, ಆತನ ಮಾರ್ಗಗಳು ಕಂಡುಹಿಡಿಯೋದಕ್ಕೆ ಎಷ್ಟೋ ಅಸಾಧ್ಯ. ಎಷ್ಟೋ ಅಗಮ್ಯ, ಎಷ್ಟೋ ಅಗಾಧ, ಎಷ್ಟೋ ಅಸಾಧ್ಯ. ಹಾಲೆಲೂಯ. ನಮ್ಮ ದೇವರು ಆತನು ವಿವರಿಸಲಾಗದ, ತಿಳಿಯಲಾಗದ, ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾಗದ ಆತನ ನಾಮ ಮಹಿಮೆ, ಆತನ ಜೀವಿತ ನಾವೇನು ಮಾಡೋಕ್ಕಾಗಲ್ಲ. ಅಷ್ಟೊಂದು ಅಂಥ ದೇವರಿಗೆ ನಿಮ್ಮ ಹೆಸರು ನೆನಪಿಟ್ಟುಕೊಳ್ಳುವುದು, ನಿಮ್ಮನ್ನು ಪ್ರೀತಿಸುವುದು, ನಿಮಗೆ ಸಹಾಯ ಮಾಡುವುದು ಕಷ್ಟವಾ? ನಿಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸುವುದು ಆತನಿಗೆ ಕಷ್ಟವಾ? ನೀವೇನು ಅಂದುಕೊಳ್ಳುತ್ತಾ ಇದ್ದೀರಾ ದೇವಜನವೇ? ನಿಜವಾಗಿಯೂ ದೇವಾದಿ ದೇವನು ತಾನು ಹೇಳುತ್ತಾ ಇದ್ದೇನೆ, ನಾನು ನಿನ್ನ ಹೆಸರಿಡಿದು ಕರೆದನಲ್ಲ. ಆಕಾಶದ ನಕ್ಷತ್ರಗಳನ್ನು ಹೆಸರಿಡಿದು ಕರೆಯುವಂಥ ದೇವರು ನಿನ್ನ ಹೆಸರಿಡಿದು ಕರೆಯುವುದು ಕಷ್ಟವಾ? ಕಷ್ಟ ಇಲ್ಲ ದೇವಜನವೇ. ಆತನು ನಮ್ಮ ಹೆಸರನ್ನು ಹಿಡಿದು ಕರೆಯುತ್ತಾನೆ. ಬೈಬಲಲ್ಲಿ ಅನೇಕರ ಹೆಸರು, ಹಳೆಯ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಯ ತನಕ ಅನೇಕರನ್ನು ಹೆಸರಿಡಿದು ಕರೆದನು. ಹಾಲೆಲೂಯ. ಇವತ್ತು ನಿಮ್ಮನ್ನು, ನನ್ನನ್ನು ಕೂಡ ದೇವರು ಹೆಸರಿಡಿದು ಕರೆಯಲಿಕ್ಕೆ ಶಕ್ತನು. ಅಂದರೆ ಆತನ ಅಪ್ರಮೇಯವಾದ, ಆತನ ಅಗಮ್ಯವಾದ, ಅಗಾಧವಾದ, ಅಸಂಖ್ಯವಾದ, ವರ್ಣಿಸಲಾಗದ ಕೃತ್ಯಗಳನ್ನು ನಾವು ಏನು ಮಾಡಲಿಕ್ಕಾಗುತ್ತದೆ? ಕರ್ತನಿಗೆ ಸ್ತೋತ್ರ. ಆತನು ಖಂಡಿತವಾಗಿ ನಮಗಾಗಿ ಎಷ್ಟೊಂದು ಉಪಕಾರಗಳನ್ನು ಮಾಡಿದ್ದಾರೆ. ನೀವು ನಾನು ಕರ್ತನ ಮನಸ್ಸನ್ನು ತಿಳಿದುಕೊಂಡ್ರೆ ಆತನು ನಿಮಗೂ ನನಗೂ ನಮ್ಮ ಜೀವಿತಗಳಲ್ಲಿ ಅಗಮ್ಯವಾದ, ನಾವು ಊಹಿಸದ, ತಿಳಿಯದ, ಅರ್ಥ ಮಾಡಿಕೊಳ್ಳದ ಕೃತ್ಯಗಳನ್ನು ನಿಮಗಾಗಿ ಮಾಡುತ್ತಾರೆ. ಇವತ್ತು ಒಂದು ಪ್ರಾರ್ಥನೆ ಮಾಡಿರಿ. ದೇವರೇ, ನನಗೆ ಅರ್ಥ ಆಗ್ತಾ ಇಲ್ಲಪ್ಪ, ನನಗಿದು ಏನು ಆಗ್ತಾ ಇದೆ ಅಂತ ನನಗೆ ತಿಳಿತಾ ಇಲ್ಲಪ್ಪ. ಆದರೆ ನೀನು ಸರ್ವಜ್ಞಾನಿ ಅಲ್ಲವೇ? ಸಮಸ್ತಕ್ಕೂ ಒಡೆಯನಲ್ಲವೇ? ಸರ್ವವನ್ನು ತಿಳಿದವನಲ್ಲವೇ? ದಯಮಾಡಿ ನನಗೆ ಸಹಾಯ ಮಾಡಪ್ಪ ಎಂದು ನೀವು ಕೇಳುವುದಾದರೆ ಕರ್ತನು, ಓ ಸ್ತೋತ್ರ, ಆತನು ನಿಮ್ಮನ್ನು, ನಿಮ್ಮ ಜೀವಿತಗಳನ್ನು ಕೂಡ ಆತನು ಬದಲಾಯಿಸಬಲ್ಲನು. ಆಮೆನ್. ದೇವರು ನಿಮ್ಮ ಜೀವಿತಗಳನ್ನು ಬದಲಾಯಿಸಬಲ್ಲನು. ದೇವರಿಗೆ ಸಮಸ್ತವೂ ಸಾಧ್ಯ. ಆತನಿಂದ ಆಗದೇ ಇರುವಂಥ ಕಾರ್ಯ ಒಂದೂ ಇಲ್ಲ. ಆತನಿಂದ ಎಲ್ಲವೂ ಸಾಧ್ಯ. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಅದು ದೇವರ ವಾಕ್ಯ ಹೇಳುತ್ತಾ ಇದೆ. ಯೆಶಾಯನ ಪ್ರವಾದನೆಯ ಗ್ರಂಥ 40:28 ನೀನು ಗ್ರಹಿಸಲಿಲ್ಲವೋ, ಕೇಳಲಿಲ್ಲವೋ? ಯೆಹೋವನು ನಿರಂತರ ದೇವರು, ಭೂಮಿಯ ಕಟ್ಟ ಕಡೆಗಳನ್ನು ನಿರ್ಮಿಸಿದವನು ಆಗಿದ್ದಾನೆ. ಆತನು ದಣಿದು ಬಳಲುವುದಿಲ್ಲ, ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ. ನೋಡಿದ್ರ ಆ ಪದಗಳನ್ನು ನೋಡ್ರಿ. ಅಗಮ್ಯ. ನೀವು ಗ್ರಹಿಸಲಿಲ್ಲವಾ? ನೀವು ಕೇಳಲಿಲ್ಲವೋ? ಆತನು ನಿರಂತರ ದೇವರು, ಸೀಸನಲ್ ಗಾಡ್ ಅಲ್ಲ. ನಿಮ್ಮ ಸುಖಗಳಲ್ಲಿ ಜೊತೆಯಲ್ಲಿದ್ದು ಕಷ್ಟಗಳಲ್ಲಿ ದೂರ ನಿಲ್ಲುವಂಥವನಲ್ಲ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲದವನು ಆತನಲ್ಲ.
ನಿಮ್ಮ ಮಕ್ಕಳನ್ನು, ನಿಮ್ಮ ಭವಿಷ್ಯವನ್ನು ಅರಿಯದವನಲ್ಲ ಆತನು. ಆತನಿಂದ ಎಲ್ಲವೂ ಸಾಧ್ಯ. ಅಸಾಧ್ಯವಾದದ್ದು ಒಂದೂ ಇಲ್ಲ, ಎಲ್ಲವೂ ಆತನಿಗೆ ಸಾಧ್ಯ. ಓ ಸ್ತೋತ್ರ. ನನ್ನ ಪ್ರೀತಿಯ ದೇವಜನವೇ, ನನ್ನ ಜೀವಿತದಲ್ಲಿ ಆತನು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಎದುರು ನೋಡ್ತಾ ಇದ್ದಾನೆ. ನೀವು ಆ ಕಾರ್ಯಗಳು ಅನುಭವಿಸಲಿಕ್ಕೆ ರೆಡಿ ಇದ್ದೀರಾ? ಆತನು ಕೊಡಲಿಕ್ಕೆ ರೆಡಿ ಇದ್ದಾನೆ, ತೆಗೆದುಕೊಳ್ಳಲಿಕ್ಕೆ ನೀವು ರೆಡಿ ಇದ್ದೀರಾ? ಆದರೆ ನಂಬಬೇಕು, ದೇವರು ಅಸಂಖ್ಯವಾದ, ಅಪ್ರಮೇಯವಾದ, ಅಗಮ್ಯವಾದ, ವಿವರಿಸಲಾಗದ ಕಾರ್ಯಗಳನ್ನು ಮಾಡುತ್ತಾನೆ. ಭೂಮಿಯ ಕಟ್ಟ ಕಡೆಗಳನ್ನು ನಿರ್ಮಿಸಿದವನಾಗಿದ್ದಾನೆ. ಆತನು ದಣಿದು ಬಳಲುವುದಿಲ್ಲ. ನಾವು ದಣಿದು ಬಳಲಿ ಹೋಗುತ್ತೇವೆ, ಆದರೆ ಆತನು ದಣಿದು ಬಳಲಿ ಹೋಗುವುದಿಲ್ಲ. ಆದುದರಿಂದ ಆತನಲ್ಲಿ ಭರವಸೆ ಇಡೋಣ, ಆತನಲ್ಲಿ ನಂಬಿಕೆ ಇಡೋಣ. ದೇವರೇ, ನೀನೇ ನನಗೆ ಎಲ್ಲವೂ ಅಪ್ಪ, ಅಪ್ರಮೇಯ ಕಾರ್ಯಗಳನ್ನು, ಅಸಂಖ್ಯವಾದ ಕೃತ್ಯಗಳನ್ನು ನನ್ನ ಲೈಫಲ್ಲಿ ಮಾಡಪ್ಪ. ಕಷ್ಟಗಳು ಜಾಸ್ತಿ ಇದೆಯಪ್ಪ, ಎಣಿಸಿ ನೋಡುವಾಗ ಕಷ್ಟ ಪ್ರಯಾಸಗಳು ಅಧಿಕ, ಸುಖಗಳು ಕಡಿಮೆ ಅಪ್ಪ. ಬ್ಯಾಡ್ ನ್ಯೂಸ್ ಜಾಸ್ತಿ, ಗುಡ್ ನ್ಯೂಸ್ ಕಡಿಮೆ ಅಪ್ಪ. ನಮ್ಮ ಜೀವಿತದಲ್ಲಿ ಸಹಾಯ ಮಾಡೋರು ಕಡಿಮೆ, ಸಹಾಯ ತೆಗೆದುಕೊಳ್ಳೋರು ಜಾಸ್ತಿ ಅಪ್ಪ. ನೀನು ದೊಡ್ಡವನಲ್ಲವೇ? ನಿನಗೆ ಸಮಸ್ತವೂ ಸಾಧ್ಯವಲ್ಲವೇ? ನನ್ನನ್ನು ಕನಿಕರಿಸಯ್ಯ ಎಂದು ಪ್ರಾರ್ಥಿಸಿದರೆ ಆತನು ನಿಮಗೆ ಉಪಕಾರ ಮಾಡುವಂಥವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಪ್ರಸಂಗಿ 3ನೇ ಅಧ್ಯಾಯದ 11ನೇ ವಾಕ್ಯವನ್ನು ನೀವು ನೋಡುವುದಾದರೆ, ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. ಆದರೂ ದೇವರು ಆದ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. ಇಲ್ಲಿ ಹೇಳುತ್ತಿರುವಂಥ ಮಾತು, ಒಂದೊಂದು ವಸ್ತುವಿಗೂ ನಾವು ಅಂದುಕೊಳ್ಳುತ್ತೇವೆ ನಮಗೆ ದೇವರ ಆಲೋಚನೆಗಳಿದೆ, ನಾನು ನಿನ್ನ ಕುರಿತು ಮಾಡಿಕೊಂಡಿರುವ ಆಲೋಚನೆಗಳು ಹಿತದ ಆಲೋಚನೆಗಳೇ ಹೊರತು ಅಹಿತದ ಆಲೋಚನೆಗಳಂತ ಹಿರೇಮೇದಲ್ಲಿ ಹೇಳಿದಾಗೆ, ದೇವರು ಒಂದೊಂದು ವಸ್ತುವಿಗೂ ಒಂದು ಆಲೋಚನೆ ಮಾಡಿಕೊಂಡಿರುತ್ತಾನೆ. ಒಂದು ವಸ್ತು ತಿರುಗಿಸಬೇಕಾದರೂ, ಒಂದು ವಸ್ತು ಅಲ್ಲಿಂದ ಹೋಗಬೇಕಾದರೂ, ನಡೆಯಬೇಕಾದರೂ ದೇವರು ಹೇಳ್ತಾ ಇದ್ದಾನೆ, ಒಂದೊಂದು ವಸ್ತುವಿಗೂ ಒಂದೊಂದು ಸಮಯಕ್ಕೂ ಆತನು ಪ್ಲ್ಯಾನ್ ಮಾಡಿದ್ದಾನೆ. ಎಷ್ಟು ಸಿಸ್ಟಮ್ಯಾಟಿಕ್ ಗೊತ್ತಾ? ಇಲ್ಲ ಅಂದರೆ ಹೇಗಿರ್ತಾ ಇತ್ತು? ಗ್ರಹಗಳ ಚಲನ, ಸೃಷ್ಟಿಯ ನಿಯಮ, ಸೂರ್ಯ ಚಂದ್ರರು, ಮಳೆಗಳು, ಪ್ರವಾಹಗಳು, ಈ ಒಂದು ಕಾಲಗಳ ಬದಲಾವಣೆ, ಇದೆಲ್ಲವೂ ದೇವರು ಎಷ್ಟು ನೀಟಾಗಿ ಮಾಡಿಟ್ಟಿದ್ದಾನಲ್ವಾ? ಅದರಲ್ಲಿ ಆತನ ಅಪ್ರಮೇಯವಾದಂಥ ಜ್ಞಾನ, ಅಪ್ರಮೇಯವಾದ ಕೃತ್ಯಗಳು ನಮಗೆ ತಿಳಿದು ಬರುತ್ತವೆ. ಇವತ್ತು ನೀವು ನಾನು ಆ ಪ್ರಮೇಯವಾದ ಕಾರ್ಯಗಳನ್ನು ಗ್ರಹಿಸುವಂಥವರಾಗಿರಬೇಕು. ದೇವರೇ, ನಿನಗೆ ಸ್ತೋತ್ರ. ನೀನು ಅಷ್ಟೊಂದು ಕಾರ್ಯಗಳನ್ನು ಸೃಷ್ಟಿಯಲ್ಲಿಯೂ ಮನುಷ್ಯರ ಜೀವಿತದಲ್ಲಿಯೂ ಭೂಪರಲೋಕಗಳಲ್ಲಿಯೂ ಮಾಡುವಾಗ ನನ್ನ ಜೀವಿತದಲ್ಲಿಯೂ ಕೂಡ ನೀನು ಶ್ರೇಷ್ಠವಾದ ಕೃತ್ಯಗಳನ್ನು ಮಾಡುತ್ತೀ ಎಂಬುದನ್ನು ನಾವು ನಂಬಬೇಕಾಗಿದೆ. ದೇವಜನವೇ, ಖಂಡಿತ ಆ ರೀತಿಯಾಗಿ ನಾವು ಮಾಡುವಾಗ ಕರ್ತನು ತಾನೇ ನಮಗೆ ಇನ್ನೂ ಹೆಚ್ಚಿನ ರೀತಿಯಾದಂಥ ಕೃಪಾಶೀರ್ವಾದಗಳನ್ನು ದಯಪಾಲಿಸಿ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಇನ್ನೊಂದು ವಾಕ್ಯದಲ್ಲಿ ಯೋಬನ ಗ್ರಂಥವ 9ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತದೆ, ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ಸಾಧಾರಣ ಜನರಾದಂಥ ನಮ್ಮ ಜೀವಿತಗಳಿಗೆ ಅಂಥ ದೊಡ್ಡ ಬೆಟ್ಟವು ಹೋಗಿ ಸಮುದ್ರದಲ್ಲಿ ಬೀಳುವಂಥ ಕಾರ್ಯಗಳೇನು ನಮಗೆ ಬೇಡ ಅಲ್ವಾ? ನೀವು ಯಾರಾದರೂ ಆ ರೀತಿ ಇದ್ದೀರಾ? ಆ ಬೆಟ್ಟ ಹೋಗಿ ಬೀಳಲಿ, ಆ ಬೆಟ್ಟಕ್ಕೂ ನಮಗೆ ಸಂಬಂಧನೇ ಇಲ್ಲ. ನಮ್ಮ ಜೀವಿತದಲ್ಲೇ ಇರುವಂಥ ಕೆಲವು ಕಷ್ಟಗಳು, ಕೆಲವು ಪ್ರಯಾಸಗಳು, ಕೆಲವು ವೇದನೆಗಳು ನಮಗೆ ಅನಿಸುವುದೇನೆಂದರೆ, ಈ ಬೆಟ್ಟದೋಪಾದಿಯಲ್ಲಿರುವಂಥ ಈ ಕಷ್ಟ, ಈ ಕಣ್ಣೀರು, ವೇದನೆ, ಈ ವ್ಯಕ್ತಿಯ ಸಂಬಂಧ, ಈ ಆಗಿರುವ ಮೋಸ, ಆಗಿರುವಂಥ ಸಾಲ, ಈ ಎಲ್ಲವೂ ದೇವರೇ ತೆಗೆದುಹಾಕಪ್ಪ ಎಂದು ನಾವು ಬೇಡಿಕೊಳ್ಳುವಂಥವರು ಆಗಿರುತ್ತೇವೆ. ಅದೇ ನಮಗೆ ಬೆಟ್ಟ. ಸಣ್ಣ ಮಕ್ಕಳಿಗೆ ಸಣ್ಣ ಸಮಸ್ಯೆಗಳು ದೊಡ್ಡ ಸಮಸ್ಯೆಗಳು, ಒಂದೊಂದು ರೂಪಾಯಿ ಸಮಸ್ಯೆಗಳು ಅವರಿಗೆ ದೊಡ್ಡವು. ನಮಗೆ ಒಂದೊಂದು ರೂಪಾಯಿ ಸಮಸ್ಯೆ ಬಿಡು, ಹೋದರೆ ಹೋಯಿತು, 10 ರೂಪಾಯಿ ಕಳೆದೋಯ್ತು, 50 ರೂಪಾಯಿ ಕಳೆದೋಯ್ತು, 100 ರೂಪಾಯಿ ಕಳೆದೋಯ್ತು, 500 ರೂಪಾಯಿ ಹೋದರೂ ಪರವಾಗಿಲ್ಲ ಬಿಡು. ಕೆಲವರು ಸಹಿಸ್ಕೊಳ್ತಾರೆ. ಕೆಲವ್ರ ಲೈಫಲ್ಲಿ ಲಕ್ಷಗಳು ಮೋಸ ಆಗ್ತಾ ಇದೆಯಲ್ಲ, ಎಷ್ಟೊಂದು ಸಹಿಸಲಾರದ ನೋವು ಆಗ್ತಾ ಇದೆಯಲ್ಲ, ಅದನ್ನು ಸಹಿಸಲಿಕ್ಕೆ ತುಂಬ ಕಷ್ಟ.
ಆದರೆ ನಮಗೆ ಅವು ತುಂಬ ಕಷ್ಟ ಅನಿಸಬಹುದು. ದೇವರಿಗೆ ಅವು ತುಂಬ ಸಾಧಾರಣ ಕೆಲಸಗಳಾಗಿದ್ದಾರೆ. ಆದ್ದರಿಂದ ಪ್ರಿಯ ದೇವಜನವೇ, ನಾವು ಕರ್ತನ ಕೈಗೆ ಒಪ್ಪಿಸಿಕೊಟ್ಟಪ್ಪ, ನಿನಗೆ ಅಪ್ರಮೇಯವಾದ ಕಾರ್ಯಗಳು, ಮಹತ್ ಕಾರ್ಯಗಳು, ಅವು ಅಗಮ್ಯ, ಅಸಾಧ್ಯವಾಗಿರುವ, ಅವು ಎಣಿಸಲಾಗದ ಅಗಾಧವಾಗಿರುವಂಥ ಕಾರ್ಯಗಳು ಕೂಡ ನಿನಗೆ ಏನೂ ಅಲ್ಲಪ್ಪ ಎಂದು ಹೇಳಿ ನಾವು ಕರ್ತನ ಸಮ್ಮುಖದಲ್ಲಿ ನಮ್ಮ ಕರಗಳನ್ನು ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ, ಪ್ರಾರ್ಥಿಸೋಣ. ಪರಮ ತಂದೆಯಾದಂಥ ದೇವರೇ, ನಿನ್ನ ಪರಿಶುದ್ಧವಾದ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ನೀವು ಒಳ್ಳೆಯವರಾದ ಕರ್ತನು, ಪ್ರೀತಿ ಸ್ವರೂಪನಾದ ದೇವರು. ಅಪ್ಪ, ನಿಮ್ಮ ಪ್ರೀತಿಯ ಉದ್ದ ಅಗಲ ಆಳವನ್ನು, ನೀನು ಮಾಡಿದ ತ್ಯಾಗವನ್ನು, ನೀನು ನಮಗೆ ಮಾಡಲಿಕ್ಕಿರುವಂಥ ಕಾರ್ಯಗಳನ್ನು ಊಹಿಸಲಿಕ್ಕೂ ಅರ್ಥ ಮಾಡಿಕೊಳ್ಳಲಿಕ್ಕೂ ಅಸಾಧ್ಯ, ಅಗಮ್ಯ, ಅಗಾಧವಾಗಿರುವಂಥವುಗಳಾಗಿವೆ. ಆದರೂ ಕರ್ತನೆ, ನೀನು ಹೇಳುತ್ತೀ ಸ್ವಾಮಿ, ನಾನು ನಿನ್ನ ಜೀವಿತದಲ್ಲಿ ಲೆಕ್ಕಿಸಲಾರದಷ್ಟು ಕಾರ್ಯಗಳನ್ನು ಮಾಡುತ್ತಿರುವೆನು. ನಿಜ ಸ್ವಾಮಿ, ನಮ್ಮ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ. ದಾವೀದ ಭಕ್ತನು ಪ್ರಾರ್ಥಿಸಿದಂತೆ, ಅಪಾ ದೇವರೇ, ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಎಷ್ಟೊಂದು ಉಪಕಾರಗಳನ್ನು ನಮ್ಮ ಜೀವಿತದಲ್ಲಿ ನೀನು ಮಾಡಲಿಕ್ಕಿದ್ದೀಯ ಅಪ್ಪ. ಸೃಷ್ಟಿಯಲ್ಲಿ ನೀವು ಮಾಡಿದ್ದೀರಾ, ಮನುಷ್ಯರ ಜೀವಿತದಲ್ಲಿ ಮಾಡುತ್ತೀರಿ ಅಪ್ಪ. ಒಂದೊಂದು ವಸ್ತುಗಳ ಜೀವಿತದಲ್ಲಿ ನೀವು ಮಾಡ್ತೀರಿ. ಕಾಣುವ ಕಾಣದಿರುವಂಥ ಎಲ್ಲ ಗ್ರಹಗಳಲ್ಲಿಯೂ, ವಸ್ತುಗಳಲ್ಲಿಯೂ, ಕಾಲಗಳಲ್ಲಿಯೂ, ಸ್ಥಳಗಳಲ್ಲಿಯೂ ಮಾಡುವುದಕ್ಕೆ ಶಕ್ತನಾದ ದೇವರೇ, ಈ ದಿನ ನಾನು ಬೇಡುವುದೇನೆಂದರೆ, ಈ ದೇವ ಭಕ್ತರು ನಿಮ್ಮ ಪಾದದಡಿಯಲ್ಲಿ ಬಂದು ನಿಮ್ಮ ಕೈಗೆ ತಮ್ಮನ್ನು ಒಪ್ಪಿಸಿಕೊಟ್ಟು, ಕರ್ತಾವೇ ದೇವರೇ, ನನ್ನನ್ನು ಕನಿಕರಿಸು, ಕರುಣಿಸು, ಕರ್ತನೇ ನನ್ನನ್ನು ಕೃಪೆ ತೋರಿಸಿ ನಡೆಸು ಎಂದು ಬೇಡಿಕೊಳ್ಳುವಂಥ ಪ್ರತಿ ದೇವಜನರನ್ನು ನೀವು ಆಶೀರ್ವದಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಿಮ್ಮಿಂದ ಸಾಧ್ಯ ಸ್ವಾಮಿ, ನಿಮ್ಮಿಂದ ಆಗದೇ ಇರುವಂಥ ಕಾರ್ಯ ಒಂದೂ ಇಲ್ಲ ಕರ್ತನೆ. ಅಪ್ಪ, ಇವರಿಗೆ ಅಸಾಧ್ಯವೆನಿಸಿದ, ತುಂಬ ಕಷ್ಟ ಎನಿಸಿದ, ಹೊರಲಾಗದ, ಸಹಿಸಲಾಗದ, ದೇವರೇ ನೋಡಿಕೊಳ್ಳಲಾಗದ ಕಷ್ಟಕರವಾದಂಥ ಪರಿಸ್ಥಿತಿಗಳನ್ನು ಯೇಸು ನಾಮದಲ್ಲಿ ಒಪ್ಪಿಸಿಕೊಡುತ್ತೇವೆ. ದಯಮಾಡಿ ನೀನೇ ಇವರೆಲ್ಲ ಕಷ್ಟ, ಪ್ರಯಾಸ, ಕಣ್ಣೀರು, ವೇದನೆಗಳನ್ನು ತೆಗೆದುಬಿಟ್ಟು ಬಿಡುಗಡೆಯನ್ನು ಕೊಡಪ್ಪ. ಹೊರಲಾಗದ ಹೊರೆಯು, ಸಹಿಸಲಾರದ ನೋವು, ಹೇಳಿಕೊಳ್ಳಲಾರದ ಕಷ್ಟ, ತೀರಿಸಲಾಗದ ಸಾಲ, ಇವೆಲ್ಲವುಗಳು ಯೇಸುವಿನ ನಾಮದಲ್ಲಿ ಇಲ್ಲದೆ ಹೋಗಲಿ ಅಪ್ಪ. ವಾಕ್ಯಗಳನ್ನು ಕೇಳಿದ್ದಾರೆ, ವಿಶ್ವಾಸದಿಂದ ಮುಂದಕ್ಕೆ ಹೆಜ್ಜೆ ಹಾಕುವಾಗ ನೀನು ತಾನೇ ಜಯವನ್ನು, ಬಿಡುಗಡೆಯನ್ನು ಕೊಡು ಸ್ವಾಮಿ. ನಿನ್ನ ಕೃಪೆ, ಕನಿಕರ, ದಯಗಳು ಈ ದಿನವೆಲ್ಲ ಅವರ ಸಂಗಡ ಇರಲಿ. ಕಣ್ಣೀರನ್ನು ಒರೆಸುವ ದೇವರೇ, ಅವರ ಕಷ್ಟಗಳನ್ನು ಪರಿಹರಿಸುವ ದೇವರೇ, ನಿನಗೆ ಸ್ತೋತ್ರ. ಮಕ್ಕಳನ್ನು, ಮನೆಯನ್ನು, ಅಗತ್ಯಗಳನ್ನು, ಮಾಡುವ ಕೆಲಸಗಳನ್ನು, ಪ್ರಯಾಣಗಳನ್ನು, ಪ್ರತಿಯೊಂದನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತಾ ನಮ್ಮನ್ನೇ ನಿನ್ನ ಕರುಣಾಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ, ನಮ್ಮ ರಕ್ಷಕನು ಯೆಹೋವನೇ ಒದಗಿಸುವಾತನು ಎಲ್ ಶಡಾಯ್ ಆದಂಥ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಧನ್ಯವಾದಗಳು. ದೇವರು ತಾನೇ ನಿಮ್ಮ ಜೀವಿತದಲ್ಲಿ ಕೂಡ ಅಪ್ರಮೇಯವಾದ ಕಾರ್ಯಗಳನ್ನು ಮಾಡಲಿ ಎಂದು ನಾನು ಮನಸ್ಸಾರೆ ಪ್ರಾರ್ಥಿಸುವಂಥವನಾಗಿದ್ದೇನೆ. ನಿಮ್ಮೆಲ್ಲರಿಗೂ ಶಲೋಮ್, ಸಮಾಧಾನ ಉಂಟಾಗಲಿ, ಆರೋಗ್ಯ ಉಂಟಾಗಲಿ. ಕರ್ತನು ನಿಮ್ಮ ಸಂಗಡ ಇರಲಿ. ಪ್ರೈಸ್ ದಿ ಲಾರ್ಡ್. ಆಮೇನ್.